ಮೇಡಮ್ ಈ ಜ್ಯುವೆಲ್ಸ್ ಅಂತ ನಿಮಗೆ ಸಖತ್ತಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಯಾವ ತರ ಜ್ಯುವೆಲ್ಸ್ ಬೇಕು? ನೋಡಿ ಎಲ್ಲ ಟ್ರೇಲ್ ನೋಡಿದ್ದೀರಾ, ಸಖತ್ತಾಗಿದೆ. ಯಾವ್ದು ತಗೊಂತೀರಾ ಇದರಲ್ಲಿ? ಮೇಡಮ್ ಅವರೇ ಎಲ್ಲಾನು ಕೊಟ್ಬಿಡಿ. ಓ ಎಲ್ಲ ತಗೊಂತೀರಾ? ಆಮೇಲೆ ಅದೇ ಅಡ್ವರ್ಟೈಸಲ್ಲಿ ತೋರಿಸ್ತಾರಲ್ಲ ಮುತ್ತು ನಾವು ಅವನೊಸಿ ತೋರಿಸ್ಬಿಡಿರಿ ಸರ. ಆಮೇಲೆ ಉಂಗುರ ಕೊಡಿ ಒಂದು ಚೆನ್ನಾಗಿರೋದು ಮುತ್ತೊಂದು. ಓ ಡೈಮಂಡ್ ರಿಂಗ್ ಬೇಕಾ? ಹ್ಞೂ ಅದೇ ನಾನು ಮರ್ತು ಬಿಟ್ಟಿದ್ದೆ, ಅದೊಂದು ಕೊಡಿ. ಆಮೇಲೆ ಏನೇ ನೀನೊಂದು ಉಂಗುರ ತಗೊಂಡಿಯಾ, ಇನ್ನೊಂದು ಸರ ತಗೊಂಡಿಯಾ? ಬೇಡ ಕಣೆ ಮಗ, ನಾನು ಇಷ್ಟ ಅಧಿಕ ಕೂತ್ಕೊಂಡಿನಿ, ಇನ್ನುವೇ ಬೇಡ ಸಾಕು. ಮೇಡಮ್ ಅವರೇ ಇದು ಬಿಟ್ಬಿಟ್ಟು ಇನ್ಯಾವ ಥರ ಇದಾವೆ ತೋರಿಸಿ. ಅಲ್ಲೋಡೆಲ್ಲ ಗೊಂಬೆಗೆಲ್ಲ ಭಾರಿ ಚೆನ್ನಾಗವೆ ಹಾಕಿದಿರಿ ಅಂತೇಳಿ ಅವನ್ನೆಲ್ಲ ನೋಡ್ದು ಅವೆಲ್ಲ ಮಾಮೂಲಿ ಡಿಸೈನು. ಇನ್ನು ಬೇರೆ ಥರದ ಯಾರು ಇದ್ರೆ ತೋರಿಸಿ ಮೇಡಮ್ ಅವರೇ. ಇನ್ನೊಸಿ ಚೆನ್ನಾಗಿರ್ಬೇಕು ನೋಡೋಕ್ಕೆ, ಏನು ತಡಿ ಅಂತ ಏನು ಪಣ ಅಂತ ಹೊಳಿಬೇಕು. ಆಮೇಲೆ ಯಾರು ಹಾಕೊಂಡಿರ್ಲಿ ನಾವು ನೋಡೋ ಚಿನ್ನ ಮಾತ್ರವ ಏನು ಹೊಳೆದಿ ಭಾರಿ ಚೆನ್ನಾಗಿ ಕಾಣಬೇಕು. ಹಂಗಿದ್ರೆ ತೋರಿಸಿ ಮೇಡಮ್ ಅವರೇ. ಇಲ್ಲೋಡಿ ಹಾಕೊಂಡಿದ್ರೆ ಚೆನ್ನಾಗಿ ಕಾಣಕ್ಕಿಲ್ವಾ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮೇಡಮ್, ಸಖತ್ತಾಗಿದೆ. ಒಳ್ಳೊಳ್ಳೆ ಕಲೆಕ್ಷನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನೀವು. ಇದೆಲ್ಲ ನ್ಯೂ ಕಲೆಕ್ಷನ್, ಇವಾಗ ಬಂದಿರೋದು, ಇವಾಗ ತಾನೇ ಮಾರ್ಕೆಟಿಂಗ್ ಆಗಿರೋದು ಮೇಡಮ್. ಸಖತ್ತಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಮೂಗುತಿ, ಹಾಗೆ ಇಯರ್ ರಿಂಗು, ನೆಕ್ಲೆಸು, ಮತ್ತು ಲಾಂಗು ಶಾರ್ಟು, ಆಮೇಲೆ ಡಾಬು ಎಲ್ಲ ಸಖತ್ತಾಗಿದೆ ಮೇಡಮ್. ಇನ್ನೇನಾದರೂ ಬೇಕಾ? ಕಾಲ್ಗೆಜ್ಜೆ ಬೇಕಾ? ಬ್ಯಾಂಗಲ್ಸ್ ಇದೆ ಗೋಲ್ಡ್ದು, ತಗೊಳ್ಳೋಗಿದ್ರೆ ತಗೊಳ್ಳಿ. ಹಾಗೆ ತುಂಬ ವೆರೈಟೀಸ್ ಆಫ್ ಜ್ಯುವೆಲರ್ಸ್, ಇಯರ್ ರಿಂಗ್, ಆಮೇಲೆ ಇದು ಫಿಂಗರ್ ರಿಂಗು. ಆಮೇಲೆ ಮೇಡಮ್ ನಿಮಗೆ ಡೈಮಂಡ್ದು ಇದೆ, ಬೇಕಾದರೆ ಅದನ್ನ ತಗೊಳ್ಳಿ, ತುಂಬ ಚೆನ್ನಾಗಿದ್ದಾವೆ ಅದರಲ್ಲೂ ಅಷ್ಟೇ. ಆಮೇಲೆ ಇದು ಬೆಳ್ಳಿಯವು ಬಂದವಂತಲ್ಲ, ಚಿಂದಂಗೆ ಬಣ್ಣಗಣ್ಣೆ ಎಲ್ಲ ಹೊಡೆದು ಮುಡಿದಿದ್ದಾರಂತಲ್ಲ, ಅವೆಷ್ಟು? ಮೇಡಮ್ ಅದು ಇದಕ್ಕೆ ಟ್ರೆಂಡಿಂಗಲ್ಲಿದೆ, ಅದು ಇದೆ. ಸಿಲ್ವರ್ ಜ್ಯುವೆಲ್ಸ್ ಅಲ್ವಾ, ಅದು ಇದೆ ನಮ್ಮ ಹತ್ರ. ನೀವು ಫುಲ್ಲು ಸೆಟ್ಟೇ ಸಿಗುತ್ತೆ. ಏನೇನಂದರೆ ಓಲೆ, ಮಾಮೂಲಿ ಮೇಲ್ಗಡೆ ಬೈತಲೆ ಬಟ್ಟು, ಮೂಗುತಿ, ಲಾಂಗ್ ಸರ, ಶಾರ್ಟು ಮತ್ತು ಮಿಡಲು, ಸೊಂಟು ಡಾಬು, ಬಳೆ, ಒಂದೆರಡು 2 ಟೈಪ್ಸ್ ಇಯರ್ ರಿಂಗ್ಸ್ ಸಿಗುತ್ತೆ. ಇನ್ನೂ ತುಂಬ ಸಿಗುತ್ತೆ ಮೇಡಮ್. ಅದರಲ್ಲಿ ತುಂಬ ಐಟಮ್ಸ್ಗಳಿರುತ್ತೆ, ಒಂದು 20-30 ಇರುತ್ತೆ ಒಂದು ಸೆಟ್ಟಲ್ಲಿ. ಬೇಕಾದ್ರೆ ನಿಮಗೆ ಆ ಕಲೆಕ್ಷನ್ನು ತೋರಿಸ್ತೀವಿ. ಇವಾಗ ಏನು ಬೇಕು ನೋಡಿ, ಅದನ್ನೇ ಹುಷಾರಾಗಿ ಅಲ್ಲೇ ತೆಗೆದಿಟ್ಬಿಡಿ ಎಲ್ಲನೂ. ಸರಿ ಕಣ್ ತಗೊಳ್ಳಿ, ನಾನು ಮನೆಗೆ ತಗೋಬೇಕಿಲ್ಲ. ಹಾಗಲ್ಲ ಮೇಡಮ್, ಐ ಆಮ್ ಸಾರಿ, ಬೇಜಾರು ಮಾಡ್ಕೋಬೇಡಿ. ಹಾಗಲ್ಲ ನಾವು ಹೇಳಿದ್ದು, ಅಲ್ಲೇ ಇಟ್ಬಿಡಿ. ಸರ್ ಬೈದ್ರೆ ಸ್ವಲ್ಪ ಡ್ಯಾಮೇಜ್ ಆದರೆ ಬೈತಾರೆ ಅದಕ್ಕೆ. ಇಲ್ಲ ಕಣ್ ತಗೊಳ್ಳಿ, ಚಿನ್ನ ಇಷ್ಟು ಜಲ್ದಿ ಹಾಳದವ, ಅಂದರೆ ಬಿಗಿಯಾಗಿ ಕೂರಿಸಿಲ್ವಾ? ಅಯ್ಯೋ ಮೇಡಮ್ ತುಂಬ ಚೆನ್ನಾಗಿ ಕೂರಿಸಿದ್ದೀವಿ, ಯಾಕೆ ಆ ಥರ ಅಂತೀರಾ? ಇಲ್ಲ ಇದೆಲ್ಲ ಅಲ್ಲ, ಗೋಲ್ಡ್ಗೆ ನೀವು ಈ ಥರ ಹೇಳ್ತೀರಲ್ಲ. ಬಿಡು, ಅದು ಏನಂಗೆ ಹೊಟ್ಟೆ ಉರಿಸ್ತಾ ಇದ್ದೀವಿ ಇವ್ರನ್ನ, ಏನು ಹೊಟ್ಟೆ ಉರ್ಸ್ ಮೊಟ್ಟೆ ಕಟ್ತಾ ಕೂತಿದ್ದೀಯಲ್ಲ, ಬಿಡು ಹೋಗ್ಲಿ. ನಿಮಗೆ ಹೋಗವ, ನೀ ತಲೆ ಕೆಡಿಸ್ಕೊಬೇಡ, ಇವಳಿಂಗೆ ತಲೆ ಕೆಡಿಸ್ಕೊಬೇಡ, ಹೋಗು. ಇನ್ನೊಂದೆರಡು ಸರ ಇದು ತಗೋಬೋಗ್ನೆ. ನೀವ ಒಡವೆ ತಗೊಬಿಟ್ಟು ಹೆಚ್ಚುಕಟ್ಟಾಗಿ ಒಡವೆ ತಗೊಬಿಟ್ಟು ಎಷ್ಟು ತಗೊಳ್ದ ಗೊತ್ತೇ? ಒಂದು 10 ಲಕ್ಷಕ್ಕೆ ತಗೊಬಿಡದಲ್ವನೇ ಒಡವೆ. ಈಗ 25 ಲಕ್ಷದಲ್ಲಿ ಒಂದು 5,000 ರೂಪಾಯಿ ಬಟ್ಟೆ ತಗೊಂಡಿವಿ ನೆನ್ನೆ. ಇದು ಒಂದು 10 ಲಕ್ಷಕ್ಕೆ ಒಡವೆ ತಗೊಬಿಡದ, ಇನ್ನೊಂದು 10 ಲಕ್ಷಕ್ಕೆ ಮನೆ ತಗೊಬಿಡದ, ಇನ್ನೊಂದು 5 ಲಕ್ಷಕ್ಕೆ ಕಾರು ಗಿರು ತಗೊಳ್ಳೋದ, ಸಣ್ಣ ಪುಟ್ಟ ಖರ್ಚಿರ್ತಾವಲ್ಲ ಅಲ್ವಣೆ. ಗಂಡೆ ಮಗ ಹಂಗೆ ಮಾಡಕೈತದೆ ಕಣ್ ತಗೋ. ಹಂಗಾರೆ ಈಗ ಮನೆ ಹುಡ್ಕಕ್ಕೆ ಹೋಗದ, ಅದೇನೋ ಬ್ರೋಕರ್ಗೆ ಈಗರಿಗೆಲ್ಲ ಕೊಡ್ಬೇಕಂತಲ್ಲ. ಅಯ್ಯೋ ಅವ್ನಿಗೆ ಬೇರೆ ಕೊಡ್ಬೇಕಾ? ಇಲ್ಲ ತಕೋ, ಹಂಗಲ್ಲ, ನಾವೇ ಹುಡುಕ ಬರದ. ಅವ್ನು ಬೇರೆ ಇಡೀ ಹಿಡ್ಕೊಂಡು ನಿಂತ್ಕೊಂಡಿಯಾ? ಬೇಡ, ನಾವೇ ಹೋಗಿ ಮಾಡಿಸ್ಕೊಳಕೈತದೆ. ಮಗ ಹುಷಾರ ಮಾಡ್ಬೇಕು ಕಣ್ಣೆ. ಅವ್ರ ಹೆಸರು ಆಸ್ತಿ ಪಾಸ್ತಿ ಎಲ್ಲ ಇದ್ದಾವ, ಏನು ಎತ್ತ ಅಂತ ಇರು ನಿಂಗೆ ಸುಮ್ ಗೊತ್ತಾಯ್ಕಿಲ್ಲ. ಯಾರನ್ನಾರು ಹಿಡಿದು ಮಾಡಿಸ್ಕೊಳಕೈತದೆ. ನಾವೇ ಹೋದ್ರೆ ಮೇಲೆ ಗೊತ್ತಿಲ್ಲ, ಗುರಿ ಇಲ್ಲ, ಮಂಗಗಳು ಸಿಕ್ಕಾವೆ ಹಳ್ಳಿಯವು ಅಂದ್ಬಿಟ್ಟು ಮೋಸ್ಕಿಸ ಮಾಡ್ಬಿಟ್ರೆ ಏನು ಮಾಡಿಯೇ? ಬೇಡಕ ಸುಮ್ಮನಿರು. ಸರಿನೇ ಮಗ, 10 ಲಕ್ಷಕ್ಕೆ ಮನೆ ಬಂದದ ಸಿಟಿಲಿ, ದೊಡ್ಡದು 3 ಅಪ್ಟೇರು. ಹ್ಞೂ ಬಂದದೇನೋ, ಅದೇ ಪಕ್ಕದ ಜಯಕ್ಕನ ಮಗಳವಳಲ್ಲ ಅವಳುವೆ ತಗೊಂಡವಳಲ್ಲ ಇದನ್ನ. ಆಗ ತಗೊಂಡಾಗ ಅವಳಿಗೂ ಒಂದು 6 ಲಕ್ಷ 7 ಲಕ್ಷ ಆಗಿತ್ತಂತೆ. ಈಗ ಜಾಸ್ತಿ ಅಂದ್ರೆ 10 ಲಕ್ಷ ಆಯ್ಕಿಲ್ವಾ 30 ವರ್ಷಕ್ಕಿಂತ ಈಗ? ಅಯ್ಯೋ ಅದೆಷ್ಟು ಅನ್ನೋದು ನೋಡೋದ ಬಾ, ನೋಡ್ಬಿಟ್ಟು ಒಂದು ಅಚ್ಚುಕಟ್ಟಿಗಿರ ಮನೆ ತಗೊಂಡಾಗೈತದೆ. ಇನ್ನೇನೆ ಮಗ, ಅದೇ ಭಾರಿ ಚಂದುಳ್ಳಿ ಹಂಗೆ ಕಾಣ್ತಿದ್ದಿ. 100 ಗ್ರಾಮ್ ಆದವ, ಇಲ್ಲ ಜಾಸ್ತಿ ಆಗೋದವ ಕಾಣಲ್ಲ. 100 ಗ್ರಾಮ್ ಅಂತ ಜಾಸ್ತಿ ತಗೊಳ್ಳೋದು ಬೇಡ ಕಣೆ. ನಾವು ಒಟ್ಟಿದ್ದು ಕಡಿಮೆ ಅನ್ಕೊ ಬಂದ್ರೆ ಈಗ ನೋಡ್ರೆ ಚಿನ್ನ ಪಾರ್ಟಿ ರೈಟ್ ಆಗ್ಬಿಡೋದಲ್ಲ, 9,000 ಚಿಲ್ಲರೆ ಆಗ್ಬಿಡೋದಲ್ಲ. ಅದೇನೋ ಅದು ಪಾದು ಇಷ್ಟು ವೇಸ್ಟೇಜು ಅಂತೆ, ಏನೇನೋ ಹಾಕ್ಬಿಟ್ಟು 10,000 ಚಿಲ್ಲರೆ ಬಿತ್ಕೊಂಡದಂತೆ. ಈಗ ಏನು ಮಾಡೋದ್ನಿ, 1 ಲಕ್ಷ ಆಗೋಯ್ತದಲ್ಲ. 100 ಗ್ರಾಮ್ ಅಂತ ಕೂತೀವಿ ಇದಕ್ಕೆ. ಒಂದು 100 ಗ್ರಾಮ್ಗೆ ಎಷ್ಟು 10 ಲಕ್ಷ ಆಗೋದಲ್ಲ. ಇದು ನೋಡೋದು ತಾಡು, ಒಡವೆ ಇದ್ರೆ ಬಂಡವಾಳ ಬಿತ್ಕೋತವೆ, ಇನ್ನೇನು ಮಾಡೋಕ್ಕಾಗದು? ಈಗ ರಮೇಶ್ವರ ಹಿಡ್ತೇವೆ ಇದ್ದಿದ್ರೆ ಸರಿ ಆಗ್ತಿಲ್ವ? 4 ಲಕ್ಷ 5 ಲಕ್ಷ ಬೆಲೆ ಬಾಳವು. 40 ಗ್ರಾಮ್ ಎಲ್ಲನೂ ಹಾಳು ಮಾಡಿ ಕೊಟ್ಟಿಸ್ಬಿಟ್ಟೆ ನೀನು. ಹೋಗ್ಲಿ, ಹಾಳಾದ್ದು ಆದದ್ದಾಗಲಿ, ತಲೆ ಕೆಡಿಸ್ಕೊಬೇಡ. ಎಲ್ಲ ಇವಳು ಮೇಡಮ್ ಬರ್ನೇ ಇಲ್ಲ ನೋಡಿ ಮೇಡಮ್. ಇದಾಗುತ್ತಾ ನೋಡಿ, ಯಾವ ಥರ ಬೇಕು? ಇವು 3 ಇದೆ, ಹೊಸ ಸೆಟ್ ಇದು. ಭಾರಿ ಚೆನ್ನಾಗದೆ. ಅದೇನೋ ಹಸಿರು ಕಲರ್ ಅದಲ್ಲ ಅದು. ಮೇಡಮ್ ಇದು ಯೂನಿಕ್ ಆಗಿದೆ.
ಇದು ಅಂಬಾನಿ ಫ್ಯಾಮಿಲಿ ಅವರು ಇದಾರಲ್ಲ ಅವ್ರು ಹಾಕೊಳ್ಳೋಂಥದ್ದು. ಅವರು ಬರೀ ಗ್ರೀನ್ ಡೈಮಂಡ್ ಹಾಕೊಂತಾರೆ, ಅಂದ್ರೆ ಲಕ್ ಇರುತ್ತೆ ಅಂತ. ಇದನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ, ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ, ಎಲ್ಲ ಸ್ಯಾರೀಸ್ ಪ್ರತಿಯೊಂದಕ್ಕೂ ಮ್ಯಾಚ್ ಆಗುತ್ತೆ. ನೀವು ಕ್ಲಾಸಿಯಾಗಿ, ಟ್ರೆಡಿಷನಲ್ ಆಗಿ, ಫ್ಯಾಷನಬಲ್ ಆಗಿ ನೀವು ಯಾವ ರೀತಿ ರೆಡಿ ಆಗ್ತೀರಾ? ಅಯ್ಯೋ ಹೊಸ ಅರ್ಥ ಆಗಂಗೆ ಹೇಳು, ನೀನು ಏನೇನು ಹೇಳ್ತಿದ್ದೀಯಲ್ಲ ಮೇಡಮ್ ಅವರೇ, ಹೊಸ ಅರ್ಥ ಆಗಂಗೆ ಹೇಳಿ. ಅದೇ ಮೇಡಮ್ ಹೇಳ್ತಾ ಇದ್ದೆ ಅಂದರೆ, ನೀವು ಏನಾದರೂ ಚೂಡಿದಾರ ಹಾಕೊತೀರಾ ಅನ್ಕೊಳ್ಳಿ, ಆಯಿತಾ? ಆ ಚೂಡಿದಾರಕ್ಕೂ ಮ್ಯಾಚ್ ಆಗುತ್ತೆ. ನೀವು ಸೀರೆ ಹಾಕೊಂಡ್ರೆ ಸೀರೆಗೂ ಮ್ಯಾಚ್ ಆಗುತ್ತೆ. ಇಲ್ಲ ಬೇರೆ ಥರ ಏನಾದರೂ ಫ್ಯಾನ್ಸಿ ಹಾಕೋತೀರಾ, ಬೇರೆ ಏನಾದರೂ ಬೇರೆ ಥರ ಟಾಪು ಅದೆಲ್ಲ, ಅದಕ್ಕೆಲ್ಲಕ್ಕೂ ಇದು ಸೆಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಮ್ಯಾಮ್. ಓ ಹಂಗಂದಿರ? ಅದ್ಯಾರ ಅಂಬಾನಿ? ಓ ಮೇಡಮ್ ಅದೇ ಗ್ರ್ಯಾಂಡಾಗಿ ಮದುವೆ ಮಾಡಿದ್ರಲ್ಲ ಮಗಂದು. ಓಹೋ, ಅದೆಷ್ಟೋ ಹೆಚ್ಚ ಕೋಟಿ ಮದುವೆ ಖರ್ಚು ಮಾಡ್ಬಿಟ್ಟು ಅದೇ ಅವನೊಬ್ಬೊಬ್ಬರು ಪ್ಯಾಂಟಿಕ ಬಂದಿದ್ನಲ್ಲ ಮದುವೆಗೆ. ಓ ಮೈ ಗಾಡ್, ಅಲ್ಲ ಸ್ವಲ್ಪ ರೆಸ್ಪೆಕ್ಟ್ ಬೇಡ? ಅವ್ರು ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನು, ಇವ್ರು ಈ ಥರ ಮಾಡ್ತಿರಲ್ಲ. ಓ ಭಗವಂತ, ಎಷ್ಟು ದೊಡ್ಡ ಉದ್ಯಮಿ ಅವರು. ಈ ಥರ ಏನಾದರೂ ಮಾಡ್ಕೊಳ್ಳಿ. ಇವಾಗ ನಮಗೇನು ಸೇಲ್ ಆಗಬೇಕಷ್ಟೆ. ಮೇಡಮ್ ಯಾವ್ದು ತಗೊಳ್ತೀರಾ ನೋಡಿ ಊರಲ್ಲಿ? ಅಯ್ಯೋ ಅಲ್ಲ, ಅಂತ ದೊಡ್ಡವ್ರು ತಗೋತಾರೆ ಅಂತಿದ್ದೀರಿ, ಮಧ್ಯದನ್ನೇ ಕೊಡಿ. ಎಷ್ಟಾದದು ಮ್ಯಾಮ್? ಇದಕ್ಕೆ 25 ಲ್ಯಾಕ್ ಆಗುತ್ತೆ. 25 ಲಕ್ಷ ಅಂದರೆ 25,000 ಲಕ್ಷ ಮ್ಯಾಮ್. 25 ಲಕ್ಷ ಎಲ್ಲ 25 ಲಕ್ಷಕ್ಕೆ 4 kg ಚಿನ್ನ ಬರ್ತದೆ ಅಂಥದ್ರಲ್ಲಿ ಇದೊಂದೇ ಇದು ಬಂದದ, ಬರೀ ಇದೊಂದು ಬಂದದ. ಅಲ್ಲ ತಮಾಷೆ ಮಾಡ್ತಿದ್ದೀರಾ ಮೇಡಮ್ ಅವರ ನೀವು? ಬೇಡ ಬೇಡ ಬಿಡಿ, ಹಂಗಿರೋದನ್ನ ಎತ್ತು ಮಾಡಿಬಿಡಿ, ನಮಗೆ ಚಿನ್ನನೇ ಕೊಟ್ಬಿಡಿ ಬನ್ನಿ. ಅದು ಅಂಬಾನಿದು ಬೇಡ, ಗಿಂಬಾನಿದು ಬೇಡ, ಯಾರ್ದು ಬೇಡ ನಮಗೆ. ಬನ್ನಿ ಚಿನ್ನನೇ ಕೊಟ್ಬಿಡಿ ಕತೆ. ಸುಮ್ಮನೆ ಅದು ಒಂದು ಸರಕ್ಕೆ ಅಷ್ಟು ಕೊಟ್ಬಿಟ್ಟು ಏನು ಮಾಡೋಕ್ಕದು? ಬನ್ನಿ ಮೇಡಮ್ ಅವರೇ ಬನ್ನಿ. ಎಲ್ಲ ಸರು ಇಲ್ಲ ಇದ್ರನ್ನ ತಗೋತಾರೆ ಅಂದ್ಬಿಟ್ಟು ಅದೇ ತಗೊಂಡೋದ್ರು. ಅವ್ರನ್ನ ಕರೀರಿ, 100-150 ಗ್ರಾಮ್ ಚಿನ್ನ ತಗೋಬೇಕು ಕತೆ. ಮೇಡಮ್ ತುಂಬ ಚೆನ್ನಾಗಿದೆ, ಫ್ಯಾಷನ್ ಆಗಿದೆ, ತಗೊಳ್ಳೋದಿದೆ ತಗೊಳ್ಳಿ. ಬೇಡ ಬೇಡಕ್ಕಂತ ತಗೊಳ್ಳಿ. ಅಷ್ಟೊಂದು ರಿಯಲ್ ತಗೋತಿದ್ದೀರಿ ನೀವು 25 ಲಕ್ಷ ಬಾ. ಅದೊಂದ ಏನು ಚಿನ್ನನೂ ಇಲ್ಲ ಏನೂ ಇಲ್ಲ, ಮಣಿ ಪೋಣ್ಸ್ ಇಟ್ಟವ್ರೆ, ಅದಕ್ಕೆ ಪಾರ್ಟಿ ದುಡ್ಡು ಕೊಡ್ಬೇಕಾ? ಬೇಡಕ್ಕಂತ ತಗೊಳ್ಳಿ. ನೇ ಮಗ ಬರೀ ಒಂದಕ್ಕೆ ಅದೆಷ್ಟು 25 ಲಕ್ಷ ತಗೋತಾಳಲ್ನೇ, ಬುದ್ಧಿ ಇರೋದು ಅವ್ಳಿಗೆ. ಬೇಡಕ್ಕಂತ ತಗೋ, ಚಿನ್ನನೇ ತಗೊಳ್ಳೋದ ಅಲ್ವಾ? ಕಣ್ಣೇವ, ಆದ್ರೂ ದೊಡ್ಡವ್ರು ಹಾಕೊಳ್ಳೋದಂತೆ ಕಣ್ಣೇವ. ಅಯ್ಯೋ ಇನ್ನೇನು ಮಾಡಾರ್ನೆ, ಅದು ಕಾಸಿರೋರು ಮಣಿಗೂ ಕಾಸು ಕೊಟ್ಬಿಟ್ಟು ತಗೋತಾರೆ ಕಂತಕೋ. ನೇವ ಅಲ್ಲ ಕಣ್ಣೇವ, ಅಯ್ಯೋ ನೇವ, ಹೇ ಅದು ಬೇಡ ಕಣ್ಣೇವ, ಇದು ತಕೋ ನೇ ಚೆನ್ನಾಗಿ. ಮೇಡಮರೇ ಅದು ತಗೊಳ್ಳಿ, ಇದು ಕೊಡಿದೆ ಇದು. ಜುಮ್ಮು ಜಾಲೆ ಜುಮ್ಮು ಜಾಲೆ ಜುಮ್, ಜುಮ್ಮು ಜಾಲೆ ಜುಮ್ಮು ಜಾಲೆ ಜುಮ್, ಜುಮ್ಮು ಜಾಲೆ ಜುಮ್ಮು ಜಾಲೆ ಜುಮ್. ಅಲ್ಲ ಆಗ್ಲಿದ ಕಾಣ್ತಿದ್ದು ಕನ್ಸ. ಅಲ್ಲ ಅದಕ್ಕೆ ಚಂದುಳಿ ಬಟ್ಟೆಗಳು ಒಡವೆ ಎಲ್ಲ ತಗೊಂಡಿದ್ದು ಭಾರಿ ಚೆನ್ನಾಗಿತ್ತು. ಬ್ಯಾಂಕ್ ಹೋಗಿ ದುಡ್ಡು ಡ್ರಾ ಮಾಡ್ಕೊಬೋದಿದ್ದು. ಇಲ್ಲೋಡು ದುಡ್ಡು ಇಲ್ಲ ಏನೂ ಇಲ್ಲ. ನೇವಾ ನೇವಾ ಎದಳು, ಅಲ್ಲ ದನ ಗೊರ್ಕ ಬಿದ್ದಿರಂಗೆ ಗೊರಿತಾ ಬಿದ್ದಿರೋದು ನೋಡು. ಏನು ಇವಳು ನನಗೆ ಕನ್ಸ್ಕಿನ್ಸ್ ಕಾಣ್ತಿದ್ದಾಳೆ ಕಣೆ. ನೇವಾ ಜುಮ್ಮು ಜಾಲೆ ಜುಮ್ಮು ಜಾಲೆ ಜುಮ್. ಫೋನ್ ಎಲ್ಲಿರೋದು, ಎಲ್ಲಿ ಬಡ್ಕತ್ತದು? ನೇವಾ ಅವ್ವಾ ಲೇ ಮೀನ ಎದಳ್ಳೇವಾ, ಏನು ಮಾಡ್ತಿದ್ದಿ ನೀನು? ನೇ ಮಗ ಒಳಗೆ ಕಾಣಿಸೋಳೆ ಚಂದುಳ್ಳಿ ಹಂಗಿತ್ತು ಕಣ್ಣೆ ಮಗ. ಅಲ್ಲ ಏನು ನಾವು ಸಿಟಿಲಿ ಒಂದು ಅರಮನೆ ಹಂಗಿರೋ ಮನೆ ತಗೊಬಿಟ್ಟಿವಿ. ಬಾಡಿಗೆ ಏನು ಸುರಿಮಳೆ ಕಣ್ಣೆ, ಬಾಡಿಗೆ ಸುರಿಮಳೆ. ಏನು ಬಾಡಿಗೆ ಹೇಳಿಸ್ಕೊತಾಕೋತೀವಿ. ಬಾಡಿಗೆ ಏನು ಬಾಡಿಗೆ ಬಂದು ಬಂದು ಬಾಡಿಗೆ ಅಂತುವೆ ನೇ ಮಗ. ಓಫ್ ಅದಕ್ಕೆ ಹೇಳಿಸ್ಬಿಟ್ಟೆ ನಿನ್ನ ಮನೆ ಕಾಯೋಗ. ಅಲ್ಲ ನಾನು ಚಿನ್ನ ಬಟ್ಟೆ ಬರೀ ದುಡ್ಡು ಎಲ್ಲನೂ ಊಸಿ ಕಾಣ್ತಿದ್ನಿ. ನೇವ ಅದೆಲ್ಲ ಫೋನ್ ಬಿಡ್ಕತ್ತದೆ, ಫೋನ್ ನೋಡ್ದೆ ಅದೆಲ್ಲ ಆತ ಮಡಗಿರ್ಬೇಕು, ಹೋಗಿ ನೋಡ್ಕೊಬಾ ಹೋಗು. ಅಲ್ಲ ಹಂಗಿರೋ ಇದು ಕನ್ಸ ನಿಜನೇ ಅನ್ಕೊಬಿಟ್ಟಿದೆ ಕಣ್ಣೆ. ಏನು ನಿಜದಂಗೆ ಕಣ್ಣೆಲ್ಲ ಕಟ್ತಂಗಿತ್ತು. ಅಯ್ಯೋ ನಿಜ ಆಗ ಒತ್ತು ಬಂದದಕ್ಕಂತೆ, ಯಾರಿಂದ ಫೋನ್ ಬತ್ತಾ ಕೂತದೆ ಯಾರ್ದು ಅಂತ ನೋಡ್ತೀನಿ ತಾಳು. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರದಾ ಮತ್ತೆ.